ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಈಗ ಟೈಮು 7:30. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗಿನ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ತಲೆ ಸ್ನಾನ ಕೂಡ ಮಾಡಿ ಬಂದೆ. ಈಗ ಬೇಯಿಸ್ಕೊಂಡೆ ಪಚ್ಚೆಸರು ಕಾಳನ್ನು. ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ, ಈಗ ಬೇಯಿಸ್ಕೊಂಡೆ. ಈಗ ಇದನ್ನು ಉಶ್ಲಿ ಮಾಡಬೇಕಂತ ಹೇಳಿ ಇವತ್ತು ಬೇಗ ಕೆಲಸ ಮಾಡಿಕೊಂಡು ನಾನು ನಮ್ಮ ಅಕ್ಕನ ಮನೆಗೆ ಹೋಗಬೇಕು. ಅಕ್ಕನ ಊರು ಗಂಗೊಳ್ಳಿ ನೀವೆಲ್ಲ ಕೇಳಿರ್ಬೋದು ಊರ ಹೆಸರನ್ನು. ಅದು ಕುಂದಾಪುರ ತಾಲೂಕಿನ ಗಂಗೊಳ್ಳಿ. ತುಂಬ ಪ್ರಸಿದ್ಧವಾದಂಥ ಊರು ಅಂತಲೇ ಹೇಳ್ಬೋದು. ಗುರುದ್ವಯ ಊರು ಅದು. ಅಂದರೆ ಪರ್ತಗಾಳಿ ಜೀವೋತ್ತ ಮಠದ ಮಠಾಧೀಶರಾದ ವಿದ್ಯಾಧಿರಾಜ ಸ್ವಾಮೀಜಿ ಮತ್ತು ದ್ವಾರಕನಾಥ ಸ್ವಾಮೀಜಿಯವರ ಹುಟ್ಟೂರು ಅದು. ಸೊ ಅದಕ್ಕೆ ಪಂಚಗಂಗಾವಳಿ ಅಂತಲೇ ಹೆಸರು ಹೇಳ್ತಾರೆ. ಅಂದರೆ 5 ನದಿಗಳು ಸೇರಿದ ಊರಿದು. ಈ ಗಂಗೊಳ್ಳಿ ಮರವಂತೆ ಬೀಚ್ ಇದೆಯಲ್ವ, ಅದು ಫೇಮಸ್. ಎಲ್ಲೆಂದೆಲ್ಲಿಂದಲೂ ಪ್ರವಾಸಿಗರು ಬರ್ತಾರೆ. ಮತ್ತು ಇದು ಪ್ರಸಿದ್ಧವಾದ ಬಂದರು ಕೂಡ ಇದೆ ಇಲ್ಲಿ ಗಂಗೊಳ್ಳಿಯಲ್ಲಿ. ಸೊ ಈ ಊರು ನಮ್ಮ ಇಬ್ಬರು ಸ್ವಾಮೀಜಿಯವರ ಗುರುಗಳ ಊರು, ಹಾಗಾಗಿ ತುಂಬ ಫೇಮಸ್ ಇದು. ನಮ್ಮ ಅಕ್ಕ ಒಂದು ತಿಂಗಳ ಹಿಂದಿಂದಲೇ ಕರಿತಾ ಇದ್ದಾಳೆ, ತೇರಿಗೆ ಬರಬೇಕು ಅಂತ ಹೇಳಿ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನಮ್ಮ ಅನ್ನಗಂಗೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಲ್ವಾ, ಹಾಗಾಗಿ ಅವಳು ಬರ್ತಾ ಇಲ್ಲ. ನಾನು ರೆಡಿಯಾಗಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಮತ್ತು ರೆಡಿಯಾಗಿ ಈಗ ಹೊರಡ್ತಾ ಇದ್ದೇನೆ. ಈಗ ಹೊನ್ನಾವರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಬಸ್ಸಲ್ಲಿ. ಕರೆಕ್ಟ್ 1:15ಗೆ ನಮ್ಮ ಅಕ್ಕನ ಮನೆಗೆ ತಲುಪಿದೆ. ಅಲ್ಲಿ ಊಟ ರೆಡಿ ಇತ್ತು, ಹಸಿವು ಕೂಡ ಆಗಿತ್ತು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ 4:15 ಈಗ ಎಲ್ಲ ರೆಡಿ ಆದ್ವಿ. ಇವಳು ನಮ್ಮ ಅಕ್ಕ. ಹಾಗೆ ಫೋಟೋಸ್ ಕೂಡ ಎಲ್ಲ ತಗೊಂಡ್ವಿ. ಇವರು ನಮ್ಮ ಅಕ್ಕನ ಅತ್ತಿಗೆಯರು. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ಈಗ ತುಂಬ ಜನ ಸೇರಿದ್ರು, ದೇವಸ್ಥಾನದಲ್ಲಿ ಇದ್ದರು ಇಷ್ಟೊತ್ತಿಗೆ. ಯಾಕಂದರೆ ಅಲ್ಲಿ ಕೂಡ ತುಂಬ ಕಾರ್ಯಕ್ರಮ ಇರುತ್ತಲ್ವ ತೇರು ಎಳೆಯೋ ಮೊದಲು. ಸೊ ಹಾಗಾಗಿ ದೇವಸ್ಥಾನನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ನೋಡಿ ಎಷ್ಟು ಖುಷಿ ಆಗುತ್ತೆ. ಯಾವುದೇ ದೇವಸ್ಥಾನ ಆಗಲಿ, ಏನೇ ಕಾರ್ಯಕ್ರಮ ಇದ್ದರೆ ಈ ರೀತಿಯೇ ರೆಡಿ ಮಾಡ್ತಾರೆ ದೇವಸ್ಥಾನನ. ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಪಾಸಿಟಿವ್ ವೈಬ್ಸ್ ಬರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಮಲ್ಲರ ಮಠದ ವೆಂಕಟರಮಣ ದೇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕೃತವಾಗಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಲೈಟಿಂಗ್ಸ್ ಕೂಡ ಹಾಕಿ ವಿಶೇಷವಾದ ಕಳೆ ಬಂದಿದೆ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗಂಗೊಳ್ಳಿ ತೇರು ನೋಡಿ ನಿಮಗೆ ಹೇಗಾಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತಲೇ ವಿಡಿಯೋ ಮಾಡ್ತಾ ಇರೋದು. ಈ ಗಂಗೊಳ್ಳಿಯಲ್ಲಿ ತುಂಬ ಜನರಿಗೆ ಉದ್ಯೋಗ ಕಲ್ಪಿಸಿದಂಥ ಊರು ಇದು. ಮೀನುಗಾರಿಕೆಗೆ ಪ್ರಸಿದ್ಧವಾದ ಊರು ಇದು. ನೋಡಿ, ದ್ವಾರಕನಾಥ ಸ್ವಾಮೀಜಿ ಮತ್ತು ವಿದ್ಯಾಧಿರಾಜ ಸ್ವಾಮೀಜಿಯವರ ಪುತ್ಥಳಿ ನೋಡಿ. ನೀವು ಕೂಡ ಆಶೀರ್ವಾದ ಪಡ್ಕೊಳ್ಳಿ. ಹಾಗೆ ತೇರಿಗೆ ಈಗ ದೇವ್ರ ಉತ್ಸವ ಮೂರ್ತಿಯನ್ನು ತೇರಿಗೆ ತಗೊಂಡೋಗಿ ಕುಳಿಸುವಂಥ ಸಂದರ್ಭ. ಇದನ್ನ ಪಲ್ಲಕ್ಕಿ ಮೇಲೆ ಇಟ್ಕೊಂಡು ದೇವಸ್ಥಾನದ ಸುತ್ತು 5 ಸುತ್ತು ಪ್ರದಕ್ಷಿಣೆ ಮಾಡ್ತಾರೆ ಶಂಖನಾದದ ಮೂಲಕ. ನೋಡಿ ಯಾವ ರೀತಿ ಶಂಖನಾದದ ಮೂಲಕ ನಮ್ಮ ತಂದೆಯವರು ಕೂಡ ಬಂದಿದ್ದರು ಅಕ್ಕನ ಊರಿಗೆ. ನಾನು 1:15ಗೆ ಹೋಗಿ ಮುಟ್ಟಿದರೆ ಅವರು 12 ಗಂಟೆಗೆ ಹೋಗಿ ಮುಟ್ಟಿದ್ರು. ಯಾವುದೇ ಊರಲ್ಲಿ ತೇರಂದರೆ ಎಷ್ಟು ಸಂಭ್ರಮ ಅಲ್ವಾ. ತುಂಬ ವಿಶೇಷವಾದಂಥ ಹಬ್ಬ ಅಂತಲೇ ಹೇಳ್ಬೋದು. ಎಲ್ರಿಗೂ ಖುಷಿ ವಾತಾವರಣ. ದೂರದಿಂದ ಜನ ಬರ್ತಾರೆ. ಯಾವುದೇ ಪರ ಊರಿನಲ್ಲಿ ಇರಲಿ, ಅವರು ಊರಿನ ತೇರು ಅಂತ ಹೇಳಿ ಬರ್ತಾರೆ. ಈಗ ನೋಡಿ, ಈಗ ತೇರು ಒಳಗೆ, ರಥದ ಒಳಗೆ ದೇವರನ್ನು ಕುಳಿಸುವಂತಹ ಸಂದರ್ಭ. 5 ಸುತ್ತು ಪ್ರದಕ್ಷಿಣೆ ಹಾಕಿ ವೇದಘೋಷ ಎಲ್ಲ ಮಾಡಿ ಮುಹೂರ್ತಕ್ಕೆ, ಅಂದರೆ ಕರೆಕ್ಟ್ ಮುಹೂರ್ತಕ್ಕೆ ಅದನ್ನ ರಥದ ಮೇಲೆ ಕುಳ್ಳಿರಿಸ್ತಾರೆ. ಎಲ್ಲ ವಿಧಿವಿಧಾನಗಳು ತುಂಬ ಇರುತ್ತೆ, ನೋಡಿದರೆ ಗೊತ್ತಾಗತ್ತೆ. ಜನಸಾಗರನೇ ತುಂಬಿದೆ. ರಥದ ಮೇಲೆ ಕುಳ್ಳಿಸ್ತಾರೆ. ಮತ್ತು ಎಲ್ಲರೂ ಹಣ್ಣು ಕಾಯಿ ಹರವಣ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಎಲ್ಲ ತುಂಬ ಜನ. ಅವರೆಲ್ಲ ರಥದ ಮೇಲೆ ಹೋಗಿ
ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತಾರೆ. ಹಾಗೆ ಇವರು ನಮ್ಮ ಬಾವಜಿ ಕೂಡ ನಿಂತ್ಕೊಂಡಿದ್ದಾರೆ ನೋಡಿ. ಇವರೇ ನಮ್ಮ ಬಾವಜಿ, ಅಕ್ಕನ ಗಂಡ ಇವರು ಕೂಡ ಈಗ ಹರವಣ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಗಂಗೊಳ್ಳಿ. ಹೋದ ವರ್ಷವೂ ಬಂದಿದ್ದೆ ನಾನು, ಈ ವರ್ಷ ಬರೋದಿಲ್ಲ ಅಂತ ಹೇಳಿದ್ದೆ. ಆದರೂ ನಮ್ಮ ಅಕ್ಕ ಒತ್ತಾಯ ಮಾಡಿ ಬಾ ಅಂತ ಹೇಳಿ ಕರೆಸ್ಕೊಂಡ್ಳು. ಬಂದಿದ್ದಕ್ಕೂ ತುಂಬ ಚೆನ್ನಾಗಾಯಿತು. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೋಡಿ ಕರ್ಕೊಂಡು ಬಂದಿದ್ದಾರೆ, ಅವರ ಅಪ್ಪ ಅವರ ಅಜ್ಜ ಎಲ್ಲ. ಯಾಕಂದರೆ ಇಲ್ಲಿ ಆ ತೇರಿನ ಮೇಲ್ಗಡೆ ಬಾಳೆಕೊನೆ ಹಾಕಿದಾರಲ್ವ, ಆ ಬಾಳೆಕೊನೆಗೆ ಅವರನ್ನು ಹಿಡಿದು ತಾಗಿಸ್ತಾರೆ. ಅದೊಂದು ಪದ್ಧತಿ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ. ಈ ಗಂಗೊಳ್ಳಿ ಅಂದರೆ ತುಂಬ ದೇವಸ್ಥಾನವಿರುವಂತಹ ಊರಿದು, ಪ್ರಸಿದ್ಧವಾದ ಊರಂತಲೇ ಹೇಳ್ಬೋದು. ಯಕ್ಷಗಾನಕ್ಕಂತೂ ತುಂಬ ಹೆಸರುವಾಸಿಯಾದ ಊರು. ಹಾಗೆಯೇ ದೇವರ ಮಹಾಮಂಗಳಾರತಿ ಕೂಡ ಆಯಿತು ರಥದ ಮೇಲೆ. ನೋಡಿ ಎಲ್ಲರೂ ದೇವರ ದರ್ಶನ ಪಡ್ಕೊಳ್ಳಿ, ಆರತಿ ತಗೊಳ್ಳಿ. ಇದು ಮಡಿ ಸ್ನಾನ ಅಂತಾರೆ ಇದಕ್ಕೆ. ಅಂದರೆ ಇವರು ರಥದ ಒಂದು ಸುತ್ತು ಈ ರೀತಿ ಪ್ರದಕ್ಷಿಣೆ ಹಾಕ್ತಾರೆ ಮಲ್ಕೊಂಡು, ಅಂದರೆ ಮಡಿ ಸ್ನಾನ ಅಂತಾರೆ ಇದಕ್ಕೆ. ಇವರು ಬೆಳಿಗ್ಗೆಯಿಂದ ಏನು ಮೊಸರನ್ನು ತಿಂದಿರೋದಿಲ್ಲ, ಉಪವಾಸ ಇರ್ತಾರೆ. ಅಂಥವ್ರು ಮಾತ್ರ ಈ ರೀತಿ ಮಡಿ ಸ್ನಾನ ಹಾಕ್ತಾರೆ. ನಮ್ಮ ಬಾವಜಿ ಕೂಡ ಇದರಲ್ಲಿ ಇದ್ದರು ನೋಡಿ ಮಡಿ ಸ್ನಾನ ಹಾಕೋದಕ್ಕೆ. ಒಂದೊಂದು ಪದ್ಧತಿ ಇರುತ್ತೆ ಅಲ್ವಾ, ಆ ಪದ್ಧತಿನ ಕಟ್ಟುನಿಟ್ಟಾಗಿ ಪ್ರತಿ ವರ್ಷ ಎಲ್ಲರೂ ಆಚರಣೆ ಮಾಡ್ತಾರೆ. ಇಂಥ ತೇರುಗಳಲ್ಲಿ, ಜಾತ್ರೆಗಳಲ್ಲಿ ಎಲ್ಲ ಮಾಡ್ತಾರೆ ಇರ್ತಿ. ಹಾಗೆ ರಥದ ಮೇಲಿಂದ ನೋಡಿ ಫಲಗಳನ್ನ ಎಸೆತಾ ಇದ್ದಾರೆ, ಅದನ್ನ ತಗೊಳ್ತಾ ಇದ್ದಾರೆ ಜನ. ನಾವು ಕೂಡ ನಮ್ಮೂರಲ್ಲೂ ಕೂಡ ಈ ರೀತಿಯೇ ನಮ್ಮ ಪರ್ತಗಾಳಿ ಮಠದ ವಿದ್ಯಾಧೀಶ್ವರ ಸ್ವಾಮೀಜಿಯವರು ಬಂದಿದ್ರಲ್ವ, ಅವರು ಕೂಡ ಈ ರೀತಿ ಎಸೆದಿದ್ರು, ನಾವು ಕೂಡ ತಗೊಂಡಿದ್ವಿ. ನನಗೊಂದು 5 ರೂಪೀಸ್ ಕಾಯಿನ್ಸ್. ಈಗ ಇದು ರಥದ ಮುಂದೆ ನೋಡಿ, ರಥದ ಮುಂದುಗಡೆ ಎಲ್ಲರೂ ತೆಂಗಿನಕಾಯಿಯನ್ನು ಹೊಡಿತಾ ಇದ್ದಾರೆ. ಜೋರಾಗಿ ತೆಂಗಿನಕಾಯಿ ಹೊಡೆದು ಹಾಕ್ತಾ ಇದ್ದಾರೆ ನೋಡಿ. ಈಗ ರಥವನ್ನು ಎಳ್ಕೊಂಡು ದೂರದವರೆಗೂ ಹೋಗ್ತಾರೆ. ನಾವು ಕೂಡ ಹೋಗ್ತಾ ಇದ್ವಿ ರಥದ ಹಿಂದೆ. ರಥ ಮುಂದೆ ಹೋಗ್ತಾ ಇದೆ, ನಾವು ಹಿಂದ್ಗಡೆ ಹೋಗ್ತಾ ಇದ್ದೀವಿ ನೋಡಿ. ತುಂಬ ಜನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಹಬ್ಬನ, ತೇರನ್ನು. ನನಗಂತೂ ಗಂಗೊಳ್ಳಿ ತೇರು ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಎಷ್ಟು ಪಟಾಕಿ ಇದು ಮಾಡ್ತಾರೆ ಅಂದರೆ ತುಂಬ ಪಟಾಕಿ ತೆಗೆದು, ನಾನು ಅಷ್ಟೆಲ್ಲ ವಿಡಿಯೋ ತೆಗೆದು ನಾನು ಪಟಾಕಿ ಗೆದ್ರೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ವಿ, ಹಾಗಾಗಿ ಆಮೇಲೆ ಲಾಸ್ಟ್ ತೆಗೆದ್ವಿ ಪಟಾಕಿ ವಿಡಿಯೋನ. ನೀವು ಕೂಡ ನನ್ನ ಜೊತೆನೇ ಗಂಗೊಳ್ಳಿ ತೇರನ್ನು ನೋಡ್ಕೊಂಡು ಬಂದರು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಇನ್ನೂ ವೀಡಿಯೋಸನ್ನು ನೋಡ್ತಾ ಇದ್ದೀರಿ, ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.